13 ವರ್ಷದಿಂದ ಇದ್ದಿದ್ದು ಸ್ಕಿನ್ ಪ್ರಾಬ್ಲಮ್ಮು. ಇವಾಗಿರೋದ್ರಲ್ಲಿ ಒಂದು 85% ಕಂಪ್ಲೀಟ್ ಆಗಿದೆ, ವಾಸಿ ಆಗಿದೆ. ಕೈ ಎಲ್ಲ ಮೊದಲೆಲ್ಲ ಜಾಸ್ತಿ ಇತ್ತು, ಇವಾಗ ವಾಸಿ ಕ್ಲಿಯರ್ ಆಗೋಗುತ್ತೆ. ಏನಾದರೂ ಇರಲಿ ನಮ್ಮಗ ಹುಷಾರಿರಲಿಲ್ಲ, ಇಲ್ಲಿಗೆ ಬಂದಮೇಲೆ ಸರೋಯ್ತು. ನಮ್ಮಗ ಕ್ಯಾನ್ಸರ್ ಇತ್ತು. ಇವಾಗ ನಮ್ಮಮ್ಮ ಇಲ್ಲಿ ಬಂದಾಗಿಂದ ಚೆನ್ನಾಗಿದ್ದಾರೆ. ಅಂದರೆ ಪವರ್ಫುಲ್, ಅಮ್ಮ ಫುಲ್ಲು ಪವರ್ಫುಲ್ಲು. ಇಲ್ಲಿಗೆ ಬಂದಮೇಲೆ ನಾನು ನಮ್ಗೆ ಒಳ್ಳೇದು ಮಾಡಲು, ನನ್ನ ಮಗಳು ಚೆನ್ನಾಗಾದ್ರು, ನಮ್ಮಮ್ಮನೂ ಹುಷಾರಾದ್ರು, ಮನೇನೂ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯಿತು. ನಾಗಮ್ಮ ತುಂಬ ಪವರ್ಫುಲ್ ಆಗವಳೆ. ಆ ಅಮ್ಮನೂ ಕಣ್ಣು ಬಿಟ್ಟರೆ ನಾವೆಲ್ಲ ಚೆನ್ನಾಗಿ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಮುಖ್ಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಸರ್ಪಶಕ್ತಿ ನಾಗದೇವತೆ ಹಾಗೂ ಶ್ರೀ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನ. ನಮ್ಮ ಹೆಸರು ಬಂದು ಗೋವರ್ಧನ್, ಭೀಮಕ್ನಳ್ಳಿಯಿಂದ. ನಮ್ಗೆ ಸ್ಕಿನ್ ಪ್ರಾಬ್ಲಮ್ ಇತ್ತು, 13 ವರ್ಷದಿಂದ ಇದ್ದಿದ್ದು ಸ್ಕಿನ್ ಪ್ರಾಬ್ಲಮ್ಮು. ಎಲ್ಲೆಲ್ಲೋ ಹಾಸ್ಪಿಟ್ಲಲ್ಲೆಲ್ಲ ತೋರಿಸಿದ್ರೆ ಎಲ್ಲೂ ಇಲ್ಲಿ ಬಂದಮೇಲೆ ನಾವು ಇನ್ಸ್ಟಾದಲ್ಲಿ ನೋಡಿಕೊಂಡು ಇಲ್ಲಿ ಬಂದು ಸ್ವಾಮಿ ಕೇಳಿದ್ದಕ್ಕೆ 21 ರೌಂಡ್ ಪ್ರದಕ್ಷಿಣೆ ತುಪ್ಪದ ದೀಪ ಹಚ್ಕೊಂಡು 21 ಪ್ರದಕ್ಷಿಣೆ ಆಗಬೇಕು ಅಂತ ಹೇಳಿದ್ರು. ಇದು 4ನೇ ವಾರ. ನಮ್ಗೆ ಈ ರಿಸಲ್ಟು ಎಲ್ಲೂ ಬಂದಿಲ್ಲ, ಇಲ್ಲಿ ಬಂದಿದೆ. ಅಮ್ಮನ ನಂಬ್ತಾ ಇದ್ದೀವಿ ನಾವು. ಸುತ್ತಮುತ್ತ ಹಾಸ್ಪಿಟ್ಲೆಲ್ಲ ನೋಡಿಬಿಟ್ಟಿದ್ದೀರಿ. ಸುಮಾರು ಒಂದು 50-60 ಲಕ್ಷ ಖರ್ಚು ಮಾಡಿದ್ದೀರಿ. ದೇವಸ್ಥಾನಗಳು ಎಲ್ಲ ನೋಡಿಬಿಟ್ಟಿದ್ದೀರಿ. ನಾಗರಕಲ್ಲು ಪ್ರತಿಷ್ಠಾಪನೆ ಮಾಡಿಸಿದ್ರಿ, ನಾಗದೋಷ ಐತೆ ಅಂದಿದ್ದಕ್ಕೆ ಎಲ್ಲ ಮಾಡಿದ್ರೆ, ಆದರೂ ಎಲ್ಲೂ ಇದಾಗಿಲ್ಲ. ಇಲ್ಲಿ ಬಂದಮೇಲೆ ತೆಂಗಿನಕಾಯಲ್ಲಿ ತುಪ್ಪದ ದೀಪ ಹಚ್ಚೋಕೆ ಹೇಳಿದ್ರು, 21 ಪ್ರದಕ್ಷಿಣೆ ಹಾಕೋಕೆ ಹೇಳಿದ್ರು. ಆಮೇಲೆ 5 ವಾರ ಹೇಳಿದ್ದಾರೆ, ಇದು 4ನೇ ವಾರ ಕಂಪ್ಲೀಟ್. ಇವಾಗಿರೋದ್ರಲ್ಲಿ ಒಂದು 85% ಕಂಪ್ಲೀಟ್ ಆಗಿದೆ, ವಾಸಿ ಆಗಿದೆ. ಕೈ ಎಲ್ಲ ಮೊದಲೆಲ್ಲ ಜಾಸ್ತಿ ಇತ್ತು, ಇವಾಗ ವಾಸಿ ಕ್ಲಿಯರ್ ಆಗೋಗುತ್ತೆ. ಏನಾದರೂ ಇರಲಿ, ಅವ್ರು ಬಂದು ಇಲ್ಲಿ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಅಣ್ಣ ಅಂತ ಅವ್ರಿಗೆಲ್ಲ ನಿನಗೆ. ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಕುಂದಾಣ ಹೋಬಳಿಯ ಶ್ರೀ ಕ್ಷೇತ್ರ ಮುದ್ದನಾಯಕನ ಹಳ್ಳಿ ಗ್ರಾಮದಲ್ಲಿದೆ. ಸರ್, ನಮ್ಮದು ಬಂದು ವಿಜಯಪುರ ಹತ್ರ ಮಿತ್ನಳ್ಳಿ. ನಮ್ಮಗ ಹುಷಾರಿರಲಿಲ್ಲ, ಇಲ್ಲಿಗೆ ಬಂದಮೇಲೆ ಸರೋಯ್ತು. ನಮ್ಮಗ ಕ್ಯಾನ್ಸರ್ ಇತ್ತು. ನಮ್ಮ ಅಲ್ಲಿ ಯಾರೋ ಹೇಳಿದರು, ಇಲ್ಲಿ ಮುದ್ದನಾಯಕನಹಳ್ಳಿಯಲ್ಲಿ ದೇವಸ್ಥಾನ ಇದೆ ಅಂತ. ಇಲ್ಲಿಗೆ ಬಂದಿದ್ದು ನಮ್ಮಗ ಕ್ಯಾನ್ಸರ್ ಇತ್ತು. ಯಾವುದೋ ಒಂದು 5-6 ಹಾಸ್ಪಿಟಲ್ಗೆ ತಿರುಗಿದ್ರು ಏನೂ ಪ್ರಯೋಜನ ಆಗಿರಲಿಲ್ಲ. ತಲೆ ಬೇರೆ ಆಪ್ರೇಷನ್ ಆಗಿತ್ತು, ಕ್ಯಾನ್ಸರಿಂದ ತಲೆ ಆಪ್ರೇಷನ್ ಆಗಿತ್ತು. ಇಲ್ಲಿ ದೇವಸ್ಥಾನದ್ರು ಬಂದು ಸ್ವಾಮಿಗೆ 3 ಪ್ರದಕ್ಷಿಣೆ ಹಾಕಿ ಎಲ್ಲ ಸರೋಪೈತೆ ಮತ್ತು ಹೇಳಿದ್ರು. ನಾವು 3 ಪ್ರದಕ್ಷಿಣೆ ಎಲ್ಲ ಹಾಕಿ ಎಲ್ಲ ಇದು ಮಾಡಿ 21 ಪ್ರದಕ್ಷಿಣೆ ಹಾಕಿದ್ರಿ. ಇವಾಗ ನಮ್ಮಮ್ಮ ಇಲ್ಲಿ ಬಂದಾಗಿಂದ ಚೆನ್ನಾಗಿದ್ದಾರೆ. ಅಂದರೆ ಪವರ್ಫುಲ್ ಅಮ್ಮ, ಫುಲ್ಲು ಪವರ್ಫುಲ್ಲು. ಯಾರು ಬಂದರೂ ಕಷ್ಟ ಸುಖ ಅಂತ ಏನಿದ್ರು ಅಮ್ಮ ಬಂದಿಲ್ಲ, ಬಂದರೆ ಕೊಡ್ತಾರೆ. ಅಂದರೆ ನಮ್ಮ ಉಳಿಬೇಕಂದ್ರೆ ಈ ಅಮ್ಮನೇ ಕಾರಣ. ಎಷ್ಟೋ ಎಲ್ಲೆಲ್ಲ ಓಡಾಡ್ಬಿಟ್ಟಿದ್ರಿ ಸರ್, ಎಲ್ಲ ಇಂಥದಂತೇನಿಲ್ಲ. ಅಮ್ಮ ಉಳಿಸ್ಕೊಬೇಕಂದ್ರೆ ಇಲ್ಲಿ ಬಂದಮೇಲೆ ಉಳಿದಿದ್ದು. ಏನಿಲ್ಲ ಸರ್, ನಮ್ಮ ಅಮ್ಮ ಪ್ರದಕ್ಷಿಣೆ ಹಾಕ್ಬೇಕು ಹೇಳಿದ್ರು.
ಪ್ರದಕ್ಷಿಣೆ ಹಾಕ್ತಾರೆ. ಆಮೇಲೆ ನಾನು ಇಲ್ಲಿ ಬಂದ್ಮೇಲೆ ಮೇಲಾಯ್ತಾ ತಾಯಿ ನಮ್ಮ ಇದ್ರಾಗ ಅವಳೆ ಹೂವು ಹಾಂ ಕೊಡ್ತೀವಿ ಸರ್, ಹೂವು ಕೊಡ್ತೀವಿ. ಏನೂ ಇಲ್ಲ, ಒಳ್ಳೇದಾಗುತ್ತೆ, ಎಲ್ಲ ನೋಡ್ಕೊತೀನಿ ಅಂತ ಕೊಡ್ತೀವಿ. ಹಾಸ್ಪಿಟ್ಲಲ್ಲಿ ಹೋಗಿದ್ರೆ 3-4 ಹಾಸ್ಪಿಟ್ಲ್ಗೆ ಹೋಗಿದ್ದೆ ಸರ್, ಲಕ್ಷಗಳು ಒಂದು ಹಾಸ್ಪಿಟ್ಲ್ 2 ಲಕ್ಷ 3 ಲಕ್ಷಗಳು ಹೋಗಿದೆ ಸರ್. ಇಲ್ಲಿಗೆ ಬಂದಮೇಲೆ ಸರೋಗಿದೆ ಸರ್. ಇಲ್ಲೇ ಇಲ್ಲ ಸರ್, ದುಡ್ಡು ತೊಗೊಂಡಿಲ್ಲ. ಇಲ್ಲ ಸರ್, ಈ ದುಡ್ಡೇನು ತೊಗೊಂಡಿಲ್ಲ. ನೋಡೋದು ಸರ್, ಚೆನ್ನಾಗಿ ನೋಡೋದು. ತುಂಬ ಖುಷಿ ಆಗುತ್ತೆ ಸರ್. ನಮ್ಮ ತಾಯಿನೇ ಉಳಿಸ್ಕೊಟ್ಟಿದ್ದಾಳೆ. ಆ ತಾಯಿನೂ ನಮ್ಮ ತಾಯಿನೇ, ನಾವು ಈ ತಾಯಿನೂ ನಮ್ಮ ತಾಯಿನೇ ಉಳಿಸ್ಕೊಟ್ಟಿದ್ದಾಳೆ. ಅಮ್ಮ ಇಲ್ಲಿಗೆ ಬಂದಿಲ್ಲ ಅಂದ್ರೆ ನಮ್ಮ ಅಮ್ಮ ಇರಲಿಲ್ಲ ಸರ್. ಹೇಳ್ತೀವಿ ಸರ್, ಬರ್ಬೋದು, ಬಂದು ನೋಡಿ ಹೋಗ್ಬೋದು. ಚೆನ್ನಾಗಿ ನೋಡ್ತಾಳೆ ಅಮ್ಮನು, ಚೆನ್ನಾಗಿ ಮಕ್ಳ ಥರನೂ ನೋಡ್ತಾಳೆ. ಬರ್ಬೋದು ಸರ್, ಏನು ಅಷ್ಟು ತೊಂದರೆ ಏನಿಲ್ಲ, ಮಾಡಿಕೊಡ್ತಾರೆ. ಏನೇ ಕಷ್ಟ ಇರಲಿ, ಸುಖ ಇರಲಿ, ನೆಮ್ಮದಿ ಇಲ್ದಿರೋರ್ಗೆಲ್ಲ ಪರಿಹಾರ ಪರಿಹಾರನೂ ಮಾಡ್ತಾಳೆ. ಫಸ್ಟ್ ಟೈಮ್ ಬರಬೇಕಾದ್ರೆ ಏನು ಒಂಚೂರು ಭಯ ಇತ್ತು. ಏನಿದು ಜನ ಬರ್ತಾಯಿದ್ರಲ್ಲ, ಅವಾಗ ಸ್ವಲ್ಪ ಭಯ ಇತ್ತು. ಆಮೇಲೆ ಮುಂದೆ ಬರ್ತಾಯಿದ್ರೆ ಸ್ವಲ್ಪ ಸೊರಗ್ತು. ಓ ಅಮ್ಮ ಪವರ್ಫುಲ್ಲು ಅಂತ ಸ್ವಲ್ಪ ಸೊರಗ್ತು. ಜನ ಹೇಳೋರು ಊರಲ್ಲಿ ಇದ್ದಾಗೆ, ನಮ್ಮೂರಲ್ಲಿ ಪಕ್ಕದಲ್ಲಿ ನಮ್ಮ ಮನೆ ಪಕ್ಕದಲ್ಲೇ ಇದ್ದರು. ಅವರೇ ಹೇಳಿದ್ರು, ಹಿಂಗೆ ದೇವಸ್ಥಾನ ಪವರ್ಫುಲ್ಲು ಅಂತ. ಹೋಗ್ರಿ ಎಲ್ಲ ಸೊರಗುತ್ತೆ. ನಾವು ಬಂದಮೇಲೆ ಇಲ್ಲಿ ಸೊರಗಿತ್ತು. ನಿಮ್ಮ ಕಾಪಾಡೋದು. ವೀಕ್ಷಕರೇ, ಪ್ರತಿ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಯ ದಿನಗಳಲ್ಲಿ ಕರ್ನಾಟಕದ ಮೂಲೆ ಮೂಲೆಯಿಂದ ಸಾವಿರಾರು ಭಕ್ತರು ಶ್ರೀ ಸರ್ಪಶಕ್ತಿ ನಾಗದೇವತೆ ಅಮ್ಮನವರ ಸನ್ನಿಧಾನಕ್ಕೆ ಬಂದು ಹೂವು ಪ್ರಸಾದವನ್ನು ಕೇಳುತ್ತಾರೆ. ನೀವು ಅಂದುಕೊಂಡ ಕೆಲಸಗಳು ಆಗುತ್ತೆ ಅಂದರೆ ಅಮ್ಮನವರು ಹೂವು ಪ್ರಸಾದವನ್ನು ಕೊಡುತ್ತಾರೆ. ಅಂದುಕೊಂಡ ಕೆಲಸ ಆಗುವುದಿಲ್ಲ ಅಂದರೆ ಅಮ್ಮನವರು ಹೂವು ಪ್ರಸಾದವನ್ನು ಕೊಡುವುದಿಲ್ಲ. ನಾವು ಮುಂಚೆ ನಮ್ಮ ಮಗಳಿಗೆ ಜಾಸ್ತಿ ಹುಷಾರಿರಲಿಲ್ಲ. ಎಲ್ಲೆಲ್ಲೋ ದೇವಸ್ಥಾನ, ಓದಿಕರು, ಆಸ್ಪತ್ರೆ ಎಲ್ಲ ತಿರುಗಿದ್ರು, ಎಲ್ಲಿಯೂ ಕಡಿಮೆ ಆಗಿಲ್ಲ. ಇಲ್ಲಿಗೆ ಬಂದಮೇಲೆ ನಾಗಮ್ಮನ ನಮ್ಗೆ ಒಳ್ಳೇದು ಮಾಡಲು. ನನ್ನ ಮಗಳು ಚೆನ್ನಾಗಾದ್ಲು, ನಮ್ಮಮ್ಮನೂ ಹುಷಾರಾದರು, ಮನೇನೂ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯಿತು. ಸಮಸ್ಯೆ ಹಿಂಗೆ ಜಾಸ್ತಿ ಹೆಲ್ತ್ ಹುಷಾರಿರಲಿಲ್ಲ. ಓದಿಕ್ರ ಹತ್ರ ತೋರಿಸ್ರಿ, ಆಸ್ಪತ್ರೆಗೆ ತೋರಿಸ್ರಿ, ಎಲ್ಲಿ ಏನು ತೋರಿಸ್ರು ಏನೂ ನಾರ್ಮಲ್ ಬರಿಲ್ಲ. ಜಾಸ್ತಿ ಸೀರಿಯಸ್ ಆಗೋಗಿತ್ತು ನಮ್ಮ ಮಗಳಿಗೆ. ಇಲ್ಲಿಗೆ ಬಂದಮೇಲೆ ನಾರ್ಮಲ್ ಆಗ. ಇಲ್ಲಿಗೆ ಬಂದು ತುಪ್ಪದ ದೀಪ ಹಂಚಿದ್ರಿ. ಆಮೇಲೆ ಅಮ್ಮನ ಹತ್ರ ಕೇಳ್ಕೊಂಡ್ರಿ, ಅಮ್ಮ ನನ್ನ ಮಗಳಿಗೆ ಹಿಂಗೈತೆ, ಹುಷಾರಿಲ್ಲ ಜಾಸ್ತಿ, ಏನಾದರೂ ಇದು ಮಾಡಬೇಕು ಅಂದರೆ ಆರಾಮಾಗಿದ್ದೀರಿ. ನಮ್ಮ ಫ್ಯಾಮಿಲಿ ಎಲ್ಲ ಇವಾಗ ಚೆನ್ನಾಗಾಗಿದೆ. ಎಲ್ಲೆಲ್ಲೋ ಸುತ್ತಿದ್ರಿ ಸರ್, ಬೆಂಗಳೂರು ಆಸ್ಪತ್ರೆಯಿಂದ ಜಯದೇವತಾಗಿಂದ ಎಲ್ಲ ಸುತ್ಕೊಂಡ್ಬಂದ್ರಿ ನಮ್ಮ ಮಗಳಿಗೆ. ಎಲ್ಲಿ ಏನು ಕಾಣಿಸ್ಕೊಂಡಿಲ್ಲ. ಇಲ್ಲಿಗೆ ಬಂದಮೇಲೆ ಆತ್ಮ. ಸ್ಕೂಲ್ಗೂ ಹೋಗಿರಲಿಲ್ಲ. ಸ್ಕೂಲ್ 1.5 ತಿಂಗಳು ರಜಾ ಹಾಕ್ಸಿದ್ರಿ. ಇವಾಗ ಸ್ಕೂಲ್ಗೂ ಹೋಗ್ತಾವಳೆ, ಚೆನ್ನಾಗೂ ಆದರೂ ನಮ್ಮ ಮಕ್ಕಳು ನಾವು ಎಲ್ಲ ಚೆನ್ನಾಗಿದ್ದೀರಿ ಸರ್. ಜಾಸ್ತಿ ಪವರ್ಫುಲ್ಲು ಸರ್, ಜಾಸ್ತಿ ಪವರ್ಫುಲ್ ಆಗೈತೆ. ನಾಗಮ್ಮ ತುಂಬ ಪವರ್ಫುಲ್ ಆಗವಳೆ. ಆ ಅಮ್ಮನೂ ಕಣ್ಣು ಬಿಟ್ಟರೆ ನಾವೆಲ್ಲ ಚೆನ್ನಾಗಿದ್ದೀವಿ. ಆ ಅಮ್ಮನಿಂದ ಸೂಪರ್ ಆಗಿದ್ದೀರಿ. ನಮ್ಮ ಫ್ಯಾಮಿಲಿನೂ ಅಷ್ಟೇ, ನಮ್ಮಮ್ಮನೂ ಅಷ್ಟೇ. ಜಾಸ್ತಿ ಊತ ಎಲ್ಲ ಆಯಿತು. ನಮ್ಮಮ್ಮನಿಗೂ ಎಲ್ಲೆಲ್ಲೋ ತೋರಿಸ್ರಿ, ನಮ್ಮಮ್ಮನೂ ನಾರ್ಮಲ್ ಆಗಿದೆ. ಮನೇಲಿ ಒಂದು ಸ್ವಲ್ಪ ಸಮಸ್ಯೆ ಇತ್ತು, ಮನೇನೂ ಸ್ವಲ್ಪ ಆಸರೆ. 3 ತಿಂಗಳಿಂದ ಬಂದರೆ, ಫಸ್ಟ್ ಟೈಮ್ ಬಂದಾಗ ನಮಗೂ ಸ್ವಲ್ಪ ಪ್ರಾಬ್ಲಮ್ ಕಾಣಿಸ್ತು. ನೆಕ್ಸ್ಟ್ ಟೈಮ್ ಬಂದಾಗ ನಮ್ಮ ಮಗಳು ಫಸ್ಟ್ ಟೈಮ್ ಬಂದಾಗ ಫುಲ್ಲು ಸೀರಿಯಸ್ ಆಗೇ ಕರ್ಕೊಂಡ್ಬಂದ್ವಿ. ಅವತ್ತು ಪೂಜೆ ಇರಲಿಲ್ಲ, ನಾವು ಅಮ್ಮನ ಹತ್ರ ಪೂಜೆ ಮಾಡಿಸ್ಕೊಂಡು ಕರ್ಕೊಂಡು ಹೋದ್ರಿ. ನೆಕ್ಸ್ಟ್ ಟೈಮ್ ಬಂದಾಗ ಪೂಜೆಗೆ ಬಂದ್ರಿ, ನಾರ್ಮಲ್ ಆಗಿ. ದುಡ್ಡು ಕಾಸು ಏನಿಲ್ಲ ಸರ್, ದುಡ್ಡು ಕಾಸು ಏನಿಲ್ಲ. ಅಮ್ಮನ ಪ್ರೀತಿ ನಮ್ಗೆ ಫುಲ್ಲು ಖುಷಿ ಆಗ್ತೈತೆ ಸರ್. ಕಷ್ಟದಲ್ಲಿರೋರ್ಗೆ ನಮ್ಮ ನಾಗಮ್ಮನ ದೇವಸ್ಥಾನಕ್ಕೆ 2-3 ನಾವು ಕರ್ಕೊಂಬಂದ್ರಿ ಸರ್. ಅವರು ಹೇಳಿದ್ರು ಚೆನ್ನಾಗೈತೆ ಇಲ್ಲಿ ದೇವಸ್ಥಾನ, ಚೆನ್ನಾಗಿ ನಮ್ಗೆ ಅನುಕೂಲ ಆಯಿತು. ಸ್ವಲ್ಪ ಜಮೀನ್ದು ಯಾವುದೋ ಒಂದು ಪ್ರಾಬ್ಲಮ್ ಆಗಿತ್ತು, ಆ ಜಮೀನ್ಗೋಸ್ಕರ ಕರ್ಕೊಂಬರೋದನ್ನು ಅವರು ಹೇಳಿದ್ರು ಸಕ್ಸಸ್ ಆತೈತೆ ಅಂತ ಹೇಳಿದ್ರು. ಅವರು ಕೇಸ್ಗೆ ಹೋಗಿದ್ರು ಮೊನ್ನೆ, ಏನೋ ನಿಮ್ಮ ಕಡೆನೇ ಆತೈತೆ ಅಂತ ಹೇಳಿದ್ರಂತೆ ಸರ್. ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನಗಳಲ್ಲಿ ಈ ದೇವಸ್ಥಾನಕ್ಕೆ ಬರುವಂತಹ ಭಕ್ತರು 21 ಪ್ರದಕ್ಷಿಣೆಯನ್ನು ಹಾಕಿ ತೆಂಗಿನಕಾಯಿಯಿಂದ ತುಪ್ಪದ ದೀಪವನ್ನು ಹಚ್ಚಿದರೆ ಸಾಕು,
ಚರ್ಮ ಕಾಯಿಲೆ, ನಾಗದೋಷ, ಸಂತಾನ ವಿಳಂಬ, ಕಂಕಣ ಭಾಗ್ಯ, ಉದ್ಯೋಗ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ಕೋರ್ಟು ಕಚೇರಿ ಸಮಸ್ಯೆ, ಭೂಮಿ ವ್ಯಾಜ್ಯಗಳ ಸಮಸ್ಯೆ, ಹೀಗೆ ಹೇಳುತ್ತಾ ಹೋದರೆ ಒಂದ ಎರಡ ಏನೇ ಸಮಸ್ಯೆ ಇದ್ದರೂ ಪರಿಹಾರ ಆಗುತ್ತದೆ ಅನ್ನುವ ನಂಬಿಕೆ ಇದೆ. ನನ್ನ ಹೆಸರು ಬಂದು ದೇವರಾಜ್ ಅಂತೇಳಿ, ಒಂದು ಬೊಮ್ಮಿಂಗ್ನಲ್ಲಿ ಮೊಳಕಾಲ್ಮೂರು ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್ಕು. ನಾವು ಬೆಂಗಳೂರಲ್ಲಿ ಜಲಾಳಿ ಕ್ರಾಸಲ್ಲಿ ವಾಸವಾಗಿರೋದು. ನಮ್ಮ ಸ್ನೇಹಿತರೊಬ್ಬರು ನಮಗೆ ಈ ಸಂದೇಹನ ತಿಳಿಸಿದರು. ಇಲ್ಲಿ ಬಂದಾಗಲಿಂದ ನಮಗೆ ಆರೋಗ್ಯ ಸಮಸ್ಯೆಯಲ್ಲಿ ತುಂಬ ಏರುಪೇರಿತ್ತು. ಇಲ್ಲಿ ಸನ್ನಿಧಾನಕ್ಕೆ ಬಂದು ಹೂವು ಪ್ರಸಾದ ಕೇಳಿದ ತಕ್ಷಣ ಕೇಳಿದ್ವಿ. ಅಲ್ಲಿ ಬಂದಾದಮೇಲೆ ನಮಗೆ ಆರೋಗ್ಯದಲ್ಲಿ ಸಮಸ್ಯೆ ಎಲ್ಲ ಬಗೆಹರಿದಿದೆ. ಮತ್ತು ನಾವು ಇಲ್ಲಿ ಬಂದು ತೆಂಗಿನಕಾಯಿ ಹೊಡೆದು ತುಪ್ಪದ ದೀಪ ಹಚ್ಚಿ 21 ಪ್ರದರ್ಶನ ಹಾಕಿ ಆಯಮ್ಮನ ಹತ್ರ ಹೂವು ಪ್ರಸಾದ ಕೇಳಿದ್ವಿ. ಆಯಮ್ಮ ಅಪ್ಪಣೆ ಕೊಟ್ಟಿದ್ದಾಳೆ. ಅಪ್ಪಣೆ ಕೊಟ್ಟಾಗಲಿಂದ ನಮಗೆ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಎಲ್ಲೂ ಹೋದರೂ ನಮಗೆ ಜಯ ಸಿಗ್ತಾ ಇದೆ. ಸಂತಾನ ಬಗ್ಗೆ ಒಂದು ಕೇಳಿದ್ವಿ, ಅದೊಂದು ನಡೆಸ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಾಳೆ. ಇಲ್ಲಿ ಬಂದ್ಬಿಟ್ಟು ತೆಂಗಿನಕಾಯಲ್ಲಿ ತುಪ್ಪದ ದೀಪ ಹಚ್ಚಿ 21 ಪ್ರದರ್ಶನ ತಪ್ಪದೆ ಭಕ್ತಿಯಿಂದ ಬೇಡ್ಕೋಬೇಕು. ಬೇಡ್ಕೊಂಡು ಆಯಮ್ಮನಲ್ಲಿ ಪ್ರದರ್ಶನ ಹಾಕಿ ಬೇಡ್ಕೊಂಡ್ರೆ ತಪ್ಪದೆ ಆಯಮ್ಮ ಫಲ ಕೊಟ್ಟೇ ಕೊಡ್ತಾಳೆ. ಆ ದಿನ ತುಂಬ ನಮಗೆ ಇಲ್ಲೇ ಒಂಥರ ಆಯಮ್ಮ ಎದ್ದು ಬರ್ತಾ ಇದ್ದಾಳೆ ಅಂತ ಆ ಕ್ಷಣ ಇದಿತ್ತು. ಮೊದಲನೇ ದಿನ ಬಂದಾಗೆ ನಮಗಿಲ್ಲಿ ಯಾರು ಗೊತ್ತೇ ಇಲ್ಲ. ನಮಗೆ ಬಂದು ಸ್ವಾಮಿ ಅವ್ರನ್ನ ಕೇಳಿದ್ವಿ, ಈ ಥರ ಮಾಡಬೇಕಂತ ನಮ್ಗೆ ಹೇಳಿದ ತಕ್ಷಣವೇ ನಾವು ತುಪ್ಪದ ದೀಪ ಹಚ್ಚಿ 21 ಪ್ರದರ್ಶನ ಹಾಕಿ ಹೂವು ಕೇಳಿದ್ವಿ, ಪ್ರಸಾದ ಕೇಳಿದ್ವಿ. ಪ್ರಸಾದನ ಅಪ್ಪಣೆ ಆಯಿತು. ಆದ ತಕ್ಷಣ ನಮಗೆ ಒಂಥರ ಆಯಮ್ಮಿಂದ ಆಗುತ್ತೆ ಎಂಬುದೊಂದು ನಮಗೆ ನಂಬಿಕೆ ಬಂದು ಹೇಳ್ಬಿಡ್ತು. ಫುಲ್ ಪವರ್ಫುಲ್ ಇದೆ. ನಾಗಮ್ಮ ತುಂಬ ಪವರ್ಫುಲ್ ಇದ್ದಾಳೆ. ಅನ್ಕೊಂಡಿದ್ದ ಕೆಲಸ ಹಾಗೇ ಆಗುತ್ತೆ. ನಾವೇನಾದರೂ ತಪ್ಪು ಮಾಡಿದರೆ ಅದು ಅಲ್ಲೇ ತೋರಿಸ್ಬಿಡುತ್ತೆ. ಅದಕ್ಕೆ ಪ್ರದರ್ಶನ ನಾನೇ ಇದ್ದೇನೆ. ನಾನು ಯಾವುದೋ ಒಂದು ವಿಚಾರದಾಗೆ ಅದನ್ನ ಮುಟ್ಕೋಬಾರ್ದಾಯಿತು, ಮುಟ್ಟಿದ್ರಿಂದ ನನಗೆ ಎಲ್ಲ ಅಲ್ಲೇ ತೋರಿಸಿದೆ. ಅದರಿಂದ ನಾಗಮ್ಮ ತುಂಬ ಪವರ್ಫುಲ್ಲು. ಆಯಮ್ಮನ ನಂಬಿ ಬಂದವ್ರಿಗೆ ಕೈ ಬಿಡೋದಿಲ್ಲ. ನಮ್ಮ ಹೆಸರು ಬಸವರಾಜ್ ಅಂತ. ನಮ್ಮದು ಮೊಳಕಾಲ್ಮೂರು ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್ಕು, ಮೊಳಕಾಲ್ಮೂರು ತಾಲೂಕು. ನಮಗೆ ಚರ್ಮ ಕಾಯಿಲೆ ಇತ್ತು. ಅದಲ್ಲಿ ಬಂದಾಗಲಿಂದ ಮೇಲಾಗಿದೆ ನಾಗದೇವತೆಯಲ್ಲಿಂದ. ಮುಂಚೆಗಿಂತ ಇವಾಗ ಪೂರ ಮೇಲು. ಮೊದಲು ಎಲ್ಲ ಚರ್ಮ ಇದು ಚಿಪ್ಪೆ ಬರ್ತಿತ್ತು. ಇವಾಗ ಒಂದು ಸ್ವಲ್ಪ ಮೇಲು. ಇಲ್ಲಿಗೆ ಬಂದಾಗಲಿಂದ ಹಲವಾರು ಕಡೆ ಹಾಸ್ಪಿಟ್ಲಿಗೆ ತೋರಿಸಿದ್ವಿ, ಮೇಲಾಗಿಲ್ಲ. ಇಲ್ಲಿಗೆ ಬಂದಾಗ ಮೇಲಾಗೈತೆ. ಇಲ್ಲಿ ಬಂದು ತುಪ್ಪದ ದೀಪ ಹಚ್ಚಿ 9 ಪ್ರದಕ್ಷಿಣೆ ಹಾಕಿ ತಾಯಿ ಹೂವು ಬಿಡ್ಕೊಂಡು ಹೋದ್ರೆ ಫಸ್ಟ್ನೇ ಸತಿ ಏನು ಅನಿಸಿಲ್ಲ, 3ನೇ ಸತಿ ಇಲ್ಲಿಂದ ಒಂದು ಸ್ವಲ್ಪ ಮೇಲೆ ಅನ್ನಿಸ್ತು. ಇಲ್ಲಿವರೆಗೂ ಸುಮಾರು ಒಂದು 50-60 ಸಾವಿರ ಖರ್ಚು ಮಾಡ್ಕೊಂಡಿದ್ವಿ. ನಮಗೆ ಇದಕ್ಕೆ ಇನ್ಸ್ಟಾಗ್ರಾಮಿಗೆ ನೋಡಿ ಗೊತ್ತಾಯ್ತವೆ. ಒಂದು 3 ವರ್ಷದಿಂದ ಇತ್ತು ಕಷ್ಟ ಅಂತ. ಒಳ್ಳೆ ಇಲ್ಲಿಗೆ ಬಂದ್ರಿ, ಚೆನ್ನಾಗೈತೆ, ಒಳ್ಳೇದಾಗುತ್ತೆ ಎಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಏನಿಲ್ಲ ಅಣ್ಣ, ಫ್ರೀ ಇದು, ಏನು ಖರ್ಚಿಲ್ಲ, ಏನು ಬಸ್ ಚಾರ್ಜ್ ಒಂದು ಇಟ್ಕೊಂಬರ್ಬೇಕು ಅಷ್ಟೇ. ಎಲ್ಲ ಒಳ್ಳೇದಾಗುತ್ತೆ. ಶಿವಮೊಗ್ಗದಿಂದ ಬರ್ತಿರೋದಣ್ಣ. ಇದು 3ನೇ ವಾರ ಬರ್ತಿರೋದು. ಅದೇ ಅಂಗಡಿದು ಸ್ವಲ್ಪ ಕೆಲಸ ತೊಂದರೆ ಇತ್ತಾ, ಬಂದಮೇಲೆ ಒಂದು 3 ವಾರ ಆಯ್ತಲ್ಲ, ಚೆನ್ನಾಗಿತ್ತಲ್ಲ. ದುಡ್ಡಿನ ಕಸೆಲ್ಲ ಚೆನ್ನಾಗ್ತಿದೆ, ಬರ್ತಿದ್ವಿ. ಅದೇ ಮಡ್ಲಕ್ಕೆಲ್ಲ ಹೇಳ್ಕೊಂಡಿದ್ವಿ, ಇವಾಗ ಚೆನ್ನಾಗಿಲ್ಲ. ಒಂದು ಇದಾಗ್ತಿದ್ವಿ, ದುಡ್ಡಿನ ಕಸ ಚೆನ್ನಾಗ್ತಿದ್ವಿ. ಅದೇ ಹೂ ಕೇಳಿದ್ವಿ ಹೋಸತಿ. ಇವಾಗ ಅದೇ ಕೆಲಸ ಆಯ್ತು, ಬಂದಿದ್ವಿ. ಇವಾಗ ಒಗ್ಸಕ್ಕೆ ಬಂದಿದ್ದೀವಿ ಮಡ್ಲಕ್ಕೆಲ್ಲ.
ವೀಕ್ಷಕರೇ, ನೀವು ಕೂಡ ಒಮ್ಮೆ ಶ್ರೀ ಸರ್ಪಶಕ್ತಿ ನಾಗದೇವತೆ ಹಾಗೂ ಶ್ರೀ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ 21 ಪ್ರದಕ್ಷಿಣೆಯನ್ನು ಹಾಕಿ ತೆಂಗಿನಕಾಯಿಯಿಂದ ತುಪ್ಪದ ದೀಪವನ್ನು ಹಚ್ಚಿದರೆ ಸಾಕು, ನಿಮ್ಮ ಎಲ್ಲ ಕಷ್ಟಗಳು ನಿವಾರಣೆ ಆಗುತ್ತದೆ.